ನ್ಯೂಸ್ ಅವರಿಗೆ ಸ್ವಾಗತ. ನಾನು ಪ್ರದೀಪ್ ಕಲ್ಕೂರನ್ನು ಕೇಳ್ತೀನಿ. ಪ್ರದೀಪ್ ಕಲ್ಕೂರರೇ, ಕರಾವಳಿ ಭಾಗದಲ್ಲಿ ವಿಶೇಷವಾಗಿ ಅಷ್ಟಮಠ ಇರತಕ್ಕಂಥ ಪ್ರದೇಶ ಉಡುಪಿ ಮತ್ತು ಮಂಗಳೂರು ಭಾಗದಲ್ಲಿ ಪೇಜಾವರ ಶ್ರೀಗಳು ಈ ರೀತಿ ಎಷ್ಟು ಜನಕ್ಕೆ ದೀಕ್ಷೆಯನ್ನು ಕೊಟ್ಟಿದ್ದಾರೆ? ಅಲ್ಲೂ ಕೂಡ ಅನೇಕ ರೀತಿಯ ಬಡತನ ಇದೆ, ಮೇಲು ಕೀಳಿದೆ, ತಾರತಮ್ಯ ಇದೆ, ಅನಕ್ಷರತೆ ಇದೆ, ಬಹಳ ಅಸ್ಪೃಶ್ಯತೆ ಇದೆ. ಇಷ್ಟಿದ್ರೂ ಕೂಡ ಶ್ರೀಗಳು ಅಲ್ಲಿ ಎಷ್ಟು ಜನಕ್ಕೆ ಅದರ ಪ್ರಭಾವ ಬೀರುವ ಮೂಲಕ ವೈಷ್ಣವ ದೀಕ್ಷೆ ಕೊಟ್ಟಿದ್ದಾರೆ? ಅಪೇಕ್ಷೆ ಪಟ್ಟವರಿಗೆಲ್ಲ ಶ್ರೀಗಳು ಯಾವತ್ತೂ ಮಂತ್ರೋಪದೇಶ ಮಾಡುವಂಥದ್ದು ಅದು ಇಲ್ಲಿಯೇ ನಡೆದುಕೊಂಡು ಬಂದಂಥ ಒಂದು ಪರಂಪರೆ. ಬಹುಶಃ ನಾನು ಇಲ್ಲಿ ಅಂತಲ್ಲ, ಬಹುಶಃ ಭಾರತದಾದ್ಯಂತ ಪೇಜಾವರ ಶ್ರೀಗಳು ಯಾರ್ಯಾರು ಅಪೇಕ್ಷೆ ಪಟ್ಟಿದ್ದಾರೋ ಅವರಿಗೆ ಮಂತ್ರೋಪದೇಶ ಕೊಟ್ಟಿದ್ದಾರೆ. ಅದು ನೀವು ವೈಷ್ಣವ ದೀಕ್ಷೆ ಹೆಸರಲ್ಲಿ ತೆಗೆದುಕೊಳ್ಳಿ, ಕೃಷ್ಣ ದೀಕ್ಷೆ ಅಂತ ಹೆಸರು ತಗೊಳ್ಳಿ, ಯಾವುದೇ ರೀತಿಯಲ್ಲಿ ತೆಗೆದುಕೊಳ್ಳಿ, ಅಪೇಕ್ಷೆ ಪಟ್ಟು ಅಲ್ಲಿ ಹೇರಿಕೆ ಪ್ರಶ್ನೆ ಬರುವುದಿಲ್ಲ. ಯಾರ್ಯಾರು ನಾನು ಅನುಷ್ಠಾನ ಮಾಡ್ತೇನೆ ನನಗೆ ದೀಕ್ಷೆ ಕೊಡಿ ಅಂತ ಹೇಳಿದವರಿಗೆ ಅವರಿಗೆ ಎಲ್ಲರಿಗೂ ಕೊಟ್ಟಿದ್ದಾರೆ. ಅಲ್ಲ, ನಾನು ನಿನ್ನೆ ಕೇಳಿದೆ, ತಾರತಮ್ಯದ ಪ್ರಶ್ನೆ ಇಲ್ಲಿವರೆಗೂ ಯಾರು ಕೂಡ ಒಬ್ಬರಿಗೂ ಕೂಡ ವೈಷ್ಣವ ದೀಕ್ಷೆ ಕೊಡಕ್ಕಾಗ್ಲಿಲ್ಲ. ಹಾಗಿದ್ರೆ ಈಗ ಕುರುಬರು ಹೇಗೆ ವೈಷ್ಣವ ದೀಕ್ಷೆ ತಗೊಳ್ತಾರೆ ಅಂದ್ರೆ ಅರ್ಥ ಆಗಲಿಲ್ಲ ನನಗೆ. ಅದು ಇಲ್ಲಿವರೆಗೂ ಒಬ್ಬರಿಗೂ ನಾನು ವೈಷ್ಣವ ದೀಕ್ಷೆ ಕೊಡಕ್ಕಾಗಿಲ್ಲ, ಅನೇಕರು ಮುಂದೆ ಬಂದಿದ್ದಾರೆ ಆದರೆ ಕೊಡಕ್ಕಾಗಿಲ್ಲ ಅಂತ ಹೇಳಿದ್ದಾರೆ. ಅಂದ್ರೆ ವೈಷ್ಣವ ದೀಕ್ಷೆ ಅನ್ನುವಂಥದ್ದು ಒಂದು ದಾರಿ ತಪ್ಪಿಸುವ ಪ್ರಯತ್ನವಾ ಅಂತ? ಖಂಡಿತ ಅದು ಹಾಗೆ ಆಗಲಿಕ್ಕೆ ಸಾಧ್ಯ ಅಲ್ಲ. ಅವರ ದೃಷ್ಟಿಯಲ್ಲಿ ಅದೇನೋ ಒಂದು ಬೇರೆ ಚಿಂತನೆ ಇರಬಹುದು, ಯಾವುದಾದ್ರೂ ಬೇರೆ ಚಿಂತನೆ ಇರಬಹುದು. ಅವರು ವಯೋವೃದ್ಧವರು, ಸಾಕಷ್ಟು ಅನುಭವವನ್ನು ತೆಗೆದುಕೊಂಡವರು, ಬಹುಶಃ ಇಡೀ ಭಾರತವೇ ಗೌರವಿಸುವಂಥವರು ವಿಶಿಷ್ಟ ವ್ಯಕ್ತಿ. ಖಂಡಿತವಾಗಿ ಒಂದು ಯಾವುದಾದ್ರೂ ಒಂದು ಚಿಂತನೆ ಅವರ ಮನಸ್ಸಲ್ಲಿ ಬಂದದ್ದಿರಬಹುದು, ಮುಂದಕ್ಕೆ ಸಾಕಾರ ಆಗಬಹುದು. ಅದು ಹಾಗಾದ್ರೆ ದಲಿತರಿಕರಿಗೆ ಹೋಗಿ ಕೂಡ ಹೇಳಿದ್ರು, ಭಕ್ತಿ ದೀಕ್ಷೆ ಅಂತ ಹೇಳಿದ್ರು. ಅನೇಕ ದೀಕ್ಷೆಗಳು ಇಟ್ಕೊಂಡಿದ್ದಾರೆ, ಎಷ್ಟು ದೀಕ್ಷೆಗಳಿದೆ ಅಂತ ಪ್ರಶ್ನೆ ಕೂಡ ಕೇಳ್ತಾ ಇದ್ದಾರೆ ಕೆಲವರು. ಬಟ್ ಯಾರಿಗೂ ಕೊಟ್ಟೇ ಇಲ್ಲ. ಅಲ್ಲ, ದಲಿತ ಕೇರಿಗೆ ಹೋದಲೆಲ್ಲ ಇವತ್ತು ದಲಿತರು ಪ್ರಭಾವಿತರಾಗಿ ವ್ಯಸನ ಮುಕ್ತರಾಗಿ ಅತ್ಯಂತ ಒಳ್ಳೆಯ ಜೀವನವನ್ನು ಮಾಡ್ತಾ ಇರುವಂತದ್ದು ನಾವಿಲ್ಲಿ ಅನುಭವಿಸ್ತಾ ಇದ್ದೇವೆ, ನಾವು ನೋಡ್ತಾ ಇದ್ದೇವೆ. ಬಹಳ ಸಂತೋಷ. ಮಾಂಸ ಬಿಡ್ಬೇಕಾ ಅಥವಾ ಕುಡಿಯೋದು ಬಿಡ್ಬೇಕಾ ಅಥವಾ ದುಶ್ಚಟ ಬಿಡ್ಬೇಕಾ ಅಥವಾ ನಾವು ಏನು ಅಂದ್ರೆ ಕೀಳರಿಮೆ ಬಿಡ್ಬೇಕಾ ಅಥವಾ ಜಾತಿ ಬಿಟ್ಟು ಮತಾಂತರ ಆಗ್ಬೇಕಾ? ಇಲ್ಲ, ಪ್ರಶ್ನೆನೇ ಇಲ್ಲ. ಅವರು ದಲಿತರು ಅಂತ ಹೇಳುವಂಥದ್ದು ಅದು ಈಗಿನ ಪರಿಭಾಷೆ. ಅವರು ಬದುಕುತ್ತಿರುವಂಥ ಒಂದು ಜೀವನ ಕ್ರಮ, ಆಹಾರ ಪದ್ಧತಿ ಬೇರೆ, ದುರ್ವ್ಯಸನಗಳು ಬೇರೆ. ಮದ್ಯ ಮಾತ್ರ ದುರ್ವ್ಯಸನಗಳು ಅಂತ ಹೇಳಿದರೆ ಅದು ಎಲ್ಲೋ ಬರ್ತದೆ. ವ್ಯಸನ ಮುಕ್ತರಾಗಿ ಆಹಾರ ಪದ್ಧತಿ ಅವರವರದ್ದು ಇಟ್ಕೊಂಡಿದ್ದಾರೆ. ಇನ್ನೊಂದು ಹಂತಕ್ಕೆ ಬಂದಾಗ ಕೆಲವರು ಸಸ್ಯಾಹಾರಿಗಳು ಆದದ್ದು ಉಂಟು. ಸಸ್ಯಾಹಾರಿಗಳು ಆದ ಕೂಡಲೇ ಅದು ಮೇಲ್ಮಟ್ಟ, ಅವರ ಜೀವನ ಕ್ರಮದಲ್ಲಿ ಇರುವಂಥ ಮಾಂಸಾಹಾರ ಪದ್ಧತಿಯಿಂದ ಮಾಡಿದ ಕೆಳಮಟ್ಟ. ಇದೆಲ್ಲ ಅದು ಇವತ್ತು ನಾವು ಹೇಳುವಂಥ ಪರಿಭಾಷೆ ವಿನ ಅಂಥ ಯಾವುದೇ ರೀತಿಯ ಒಂದು ತಾರತಮ್ಯಗಳ ವ್ಯವಸ್ಥೆಗಳನ್ನು ಇಲ್ಲಿ ನಾವು ನೋಡ್ತಾ ಇಲ್ಲ. ಪ್ರಶ್ನೆ ಇವತ್ತು ಸಂಸದ ವಿಶ್ವನಾಥ್ ಒಂದು ಹೊಸ ಬೇಡಿಕೆ ಇಟ್ಟಿದ್ದಾರೆ. ವೈಷ್ಣವ ದೀಕ್ಷೆ ಕೊಡುವಂತ ಪೇಜಾವರ ಶ್ರೀಗಳ ಏನೋ ಒಂದು ದೊಡ್ಡ ಮನಸ್ಸಿದೆ, ಹೃದಯ ವೈಶಾಲ್ಯತೆ ಇದೆ. ಅದೇ ರೀತಿ ಉಡುಪಿಯಲ್ಲಿ ಕೃಷ್ಣನ ಮಠವನ್ನ ಮಾಡ್ಲಿಕ್ಕೆ ಅವರು ದೊಡ್ಡ ಮನಸ್ಸನ್ನು ಮಾಡ್ಲಿ, ಆ ಮೂಲಕ ನಾವೆಲ್ಲರೂ ಕೂಡ ಮುಂದೆ ಬರ್ತೀವಿ ಅಂತ ಹೇಳಿದ್ರೆ ನೀವೇನ್ ಹೇಳ್ತೀರಿ? ಕನಕ ಮಠವನ್ನು ಮಾಡ್ಲಿಕ್ಕೆ ಕನಕಮಠ ಅದರಲ್ಲಿ ಅಷ್ಟಮಠಗಳ ವ್ಯವಸ್ಥೆ ಮತ್ತು ಕೃಷ್ಣ ಮಠದ ಆಡಳಿತದ ವ್ಯವಸ್ಥೆ, ಅಷ್ಟಮಠಗಳ ಒಂದು ವಾದಿರಾಜರು ಪರಿಕಲ್ಪಿಸಿದಂಥ ಒಂದು ಚಿಂತನೆ, ಅದು ನಮ್ಮ ಖಾಸಗಿ ಒಂದು ವ್ಯವಸ್ಥೆಯ ಒಂದು ಅಡಿಯಲ್ಲಿ ಬರುವಂಥದ್ದು. ಇನ್ನು ಯಾವ್ಯಾವ ಪ್ರಭಾವಿ ಯಾವ್ಯಾರು ಸಮಾಜ ಯಾವುದು ಅಲ್ಲ, ಯಾವ್ಯಾವ ಒಬ್ಬ ಪ್ರಭಾವಿ ವ್ಯಕ್ತಿಗಳು ಅಥವಾ ಯಾವ್ಯಾವ ಒಬ್ಬ ಸರ್ವಮಾನ್ಯ ವ್ಯಕ್ತಿಗಳು ಉಡುಪಿಯಲ್ಲಿ ಎಲ್ಲ ಬಂದಿದ್ದಾರೋ ಅವರೆಲ್ಲರೂ ಅವರವರ ಪ್ರತಿ, ಉದಾಹರಣೆಗೆ ಮಂತ್ರಾಲಯ ಗುರುಗಳು ಬಂದಿದ್ರಲ್ಲಿ ಇಂದು ಎನಗೆ ಗೋವಿಂದ ಹೇಗೆ ಕನಕ ಬಾಗಿಲನ್ನು ತೆರೆಯದು ಸೇವೆಯನ್ನು ಕೊಡು ಹರಿ ಅಂತ ಹಾಡಿದ್ದಾನೋ ಕೃಷ್ಣ ಎದುರಿನಲ್ಲಿ, ಅದೇ ರೀತಿ ಮಂತ್ರಾಲಯ ಸ್ವಾಮಿಗಳು ಇಂದು ಎನಗೆ ಗೋವಿಂದ ಅಂತ ಹಾಡಿದವರು ಅವರದ್ದು ಪ್ರತ್ಯೇಕ ಮಂತ್ರಾಲಯ ಮಠವನ್ನು ಅವರು ಸ್ಥಾಪನೆ ಮಾಡಿಕೊಂಡಿದ್ದಾರೆ. ಆ ಕಾಲದಲ್ಲಿ ಉಡುಪಿಯ ಕೃಷ್ಣ ಮಠದ ಆಡಳಿತದಲ್ಲಿ ಭೂಸ್ವಾಧೀನವಿದ್ದಾಗ ಕೃಷ್ಣ ಮಠದ ಆಡಳಿತ ವರ್ಗದಿಂದಲೇ ಅವರಿಗೆ ಜಾಗ ಕೊಟ್ಟಿರಬಹುದು. ಈಗಿನ ವ್ಯವಸ್ಥೆಗಳಲ್ಲಿ ಇಡೀ ಒಂದು ನಿಮಿಷ ನಾನು ಬಂದೆ. ನಾನು ಹರಿದಾಸ್ ಭಟ್ರೆ, ನಾನು ಒಂದು ಮನುಸ್ಮೃತಿ ಒಂದು ಶ್ಲೋಕವನ್ನು ನಾನು ಅಬ್ಸರ್ವ್ ಮಾಡಿ ಗಮನಿಸಿದೆ. ಮಾತುರಗ್ರೇ ದೀಜನಂ ದ್ವಿತೀಯ ಮೌಂಜಿ ಬಂಧನವೇ ತೃತೀಯಂ ಯಜ್ಞ ದೀಕ್ಷಾಯಂ ದ್ವಿಜಸ್ಸ ಶ್ರುತಿಚೋದನಾತ್. ಅದರ ಕನ್ನಡ ಈ ಶೇಷನಾರಾಯಣ ಅವರು ಪುಸ್ತಕದಲ್ಲಿ ಅವರು ಹೇಳ್ತಾರೆ, ಬ್ರಾಹ್ಮಣನು ತಾಯಿಯಿಂದ ಮೊದಲ ಜನ್ಮ ಪಡೆಯುತ್ತಾನೆ. ಅಂದರೆ ದೀಕ್ಷೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾನು ಸುಮ್ಮನೆ ಅದನ್ನು ಜಸ್ಟ್ ಅದಕ್ಕೆ ರಿಲೇಟ್ ಮಾಡ್ತಾ ಇದ್ದೀನಿ, ಇದೆಷ್ಟು ಇದು ಪಕ್ಕ ಅಂತ ಗೊತ್ತಿದೆ. ಉಪನಯನದಿಂದ ಎರಡನೆಯ ಜನ್ಮ ಪಡೆಯುತ್ತಾನೆ. ಜ್ಯೋತಿಷ್ಠೋ ಮಾದಿ ಯಜ್ಞಗಳ ದೀಕ್ಷೆಯಿಂದ ಮೂರನೇ ಜನ್ಮ ಹೊಂದುತ್ತಾನೆ. ಅಂದರೆ ಈ ದ್ವಿಜ ಪದ್ಧತಿ ಇದೆ, ದ್ವಿಜ ಈಗಿರುವಾಗ ಸೊ ಹೇಗೆ ದೀಕ್ಷೆ ಸಿಗುತ್ತೆ ಅಂತ. ಬ್ರಾಹ್ಮಣರೇ 3 ಹಂತದಲ್ಲಿ ಜನ್ಮ ಪಡಿತಾರೆ. ಒಂದು ನಿಮಿಷ, ದ್ವಿಜ ಅಂದರೆ ಎರಡನೇ ಬಾರಿ ಹುಟ್ಟೋದು ಅಂತ ಅರ್ಥ. ಅಷ್ಟವರ್ಷಂ ಬ್ರಾಹ್ಮಣಂ ಉಪನಯೀತ. ಬ್ರಾಹ್ಮಣ ಕುಲದಲ್ಲಿ ತಂದೆ ತಾಯಿ ಬ್ರಾಹ್ಮಣರಾಗಿದ್ದು ಆ ಕುಲದಲ್ಲಿ ಹುಟ್ಟಿದ ಒಬ್ಬ ವಟುವಿಗೆ 8ನೇ ವರ್ಷದಲ್ಲಿ ಉಪನಯನ ಮಾಡಿದಾಗ ಗಾಯತ್ರಿ ದೀಕ್ಷೆ, ವೇದ ದೀಕ್ಷೆ ಅಂತ ಅದನ್ನು ಕರಿತೇವೆ. ಗೃಹಸ್ಥನಾದಾಗ ಜ್ಯೋತಿಷ್ಠೋಮ ದೀಕ್ಷೆ ಅಂತ ಅದನ್ನು ಕರಿತೇವೆ. ಇದೆಲ್ಲ ಆಶ್ರಮದ ಹಂತಗಳು. ಇದು ಒಂದು ಜಾತಿಗೆ, ಒಂದು
ಪರಂಪರೆಗೆ ಪ್ರಶ್ನೆ ಇರೋದು ನಿಮಗೆ 2 ಜನ್ಮ ಇರುವಾಗ ಇಲ್ಲಿರ್ತಕ್ಕಂಥವ್ರನ್ನ ನೀವು ಆ ಸ್ಥಾನಕ್ಕೆ ತರ್ತೀನಿ ಅಂತಂದ್ರೆ ಹೇಗೆ ಅವ್ರನ್ನ ತರ್ತೀರಿ ಅನ್ನೋದು ಪ್ರಶ್ನೆ ಬಹಳ ಸರಳವಾಗಿದೆ. ನಮ್ದೇ ನಾನು ಅಥವಾ ಹನುಮಂತರು ವೈಷ್ಣವ ದೀಕ್ಷೆ ತಗೊಳ್ತೀವಿ ಅಂತ ಬರ್ತೀವಿ, ನಮ್ಗೆ ಸ್ಥಾನಮಾನ ಏನು ನಿಮ್ಮ ಜೊತೆಗೆ ಅಂತ. ನೋಡಿ, ವೈಷ್ಣವ ದೀಕ್ಷೆ ಅನ್ನೋದು ಸ್ಥಾನಕ್ಕೆ ಸಂಬಂಧಪಟ್ಟಿದ್ದಲ್ಲ. ಮಾನಕ್ಕೆ ಹೇಳ್ತೇನೆ, ನಿಮ್ಮ ದೀಕ್ಷೆ ಅನ್ನೋದು ನಾನೊಬ್ಬ ದೊಡ್ಡವನಾಗಬೇಕು ಅಂತ ಪಡೆದುಕೊಳ್ಳೋ ಇದಂಥದ್ದಲ್ಲ. ಸಾಮಾಜಿಕವಾಗಿ ಒಂದು ವ್ಯವಸ್ಥೆ ಬೇರೆ, ಸಾಮಾಜಿಕ ಸ್ವಾಸ್ಥ್ಯವನ್ನು ಕಾಪಾಡಬೇಕು. ಇದು ಆಧ್ಯಾತ್ಮಿಕವಾದ ವ್ಯವಸ್ಥೆ. ದೀಕ್ಷೆ ಅನ್ನೋದು ನೋಡಿ, ಕೊನಕದಾಸರೇ ವ್ಯಾಸರಾಯರ ಹತ್ರ ಬಂದು ನನಗೆ ಮಂತ್ರ ದೀಕ್ಷೆ ಕೊಡು ಅಂತ ಕೇಳಿದ್ರಂತೆ. ಅವರು ಏನು ಎತ್ತ ಅಂತ ಗೊತ್ತಿಲ್ಲ. ನಿನಗೇನಪ್ಪ ಮಂತ್ರ? ಕೋಣನ ಮಂತ್ರ ಅಂದ್ರಂತೆ. ಈ ಕೋಣನ ಮಂತ್ರ ಅಂತೇನು ಈ ವ್ಯಾಸರಾಯರಿಗೆ ಹೇಳಿದರೆ ಇದೇ ಮಂತ್ರ ದೀಕ್ಷೆ ಅಂತ ಅಂದ್ಕೊಂಡು ಯಮನ ವಾಹನ ಅವನನ್ನು ಜಪ ಮಾಡಲಿಕ್ಕೆ ಶುರು ಮಾಡಿದರು. ಯಮದೇವರು ಪ್ರತ್ಯಕ್ಷರಾದರು. ಇದು ದೀಕ್ಷೆಯ ಅರ್ಥ. ಒಬ್ಬ ವ್ಯಕ್ತಿ ಗುರುಗಳಿಂದ ಒಂದು ಮಂತ್ರೋಪದೇಶವನ್ನು, ಒಂದು ಜೀವನ ಪದ್ಧತಿಯನ್ನು ತಾನು ಅನುಸರಿಸಿಕೊಂಡು ಅದನ್ನು ಸಾಧಿಸಿ ಜೀವನದಲ್ಲಿ ಆತ್ಮನ ಮೇಲ್ಮೆಯನ್ನು ಸಾರಿಸೋದು ಇದು ದೀಕ್ಷೆ. ಈಗ ಇಲ್ಲಿ 2 ಪ್ರಶ್ನೆ ಬರುತ್ತೆ. ಅಂದರೆ ಇಲ್ಲಿರ್ತಕ್ಕಂಥವರಿಗೆ ಆ ಸಂಸ್ಕಾರ, ಆ ಒಂದು ಆಚಾರ ವಿಚಾರ ಅಥವಾ ಪದ್ಧತಿಗಳಿಲ್ಲ ಬದುಕಿನ ಬಗ್ಗೆ, ಆಧ್ಯಾತ್ಮಿಕವಾದ ಧಾರ್ಮಿಕವಾದಂಥದ್ದು. ಸೊ ಅದು ಒಪ್ಕೊಳ್ಳೋಣ. ಸೊ ಇಲ್ಲದೇ ಇರೋ ವ್ಯಕ್ತಿಯನ್ನು ನಾವು ಒಂದು ದೀಕ್ಷೆ ಕೊಡ್ತೀವಿ ಅಂತಂದರೆ ಸೊ ಆತನಿಗೆ ಸ್ಥಾನಮಾನದ ಪ್ರಶ್ನೆ ಬಂತು. ಅಂದ್ರೆ ನಾವು ಕೇವಲ ಗುಲಾಮರಾಗಬೇಕು ಅನ್ನೋ ಒಂದು ಪ್ರಶ್ನೆ ಬಂತು. ಕಾಗಿನಲ್ಲಿ ಶ್ರೀ ಕೇಳಿದ್ರು, ಅಂದ್ರೆ ದೇವ್ರಿಗೂ ಕೈ ಮುಕ್ಕೊಂಬರೋದು, ಮತ್ತೆ ನಾವು ಅದೇ ಗುಡಿಸ್ಲಿಕ್ಕೆ ಹೋಗೋದು, ಅದೇ ಸ್ಲಮ್ಗೆ ಹೋಗೋದು, ನೀನು ಅಲ್ಲೇ ಇರು, ಆದ್ರೆ ಒಂದು ಆಚಾರ ವಿಚಾರಕ್ಕೆ ಮಾತ್ರ ಬಂದು ಹೋಗೋ ಹತ್ರ ಆಗುತ್ತೆ. ಇಲ್ಲ, ನಮ್ಮ ಶಿಷ್ಯನಾಗುವಂತ ಅಷ್ಟೇ, ಅದು ನಮ್ಮ ಸೇವೆ ಮಾಡು, ಆದರೆ ನಿನ್ನ ಸ್ಥಾನಮಾನಗಳೆಲ್ಲ ಹಾಗೆ ಇರ್ತವೆ, ಅವೇನು ಬದಲಾವಣೆ ಆಗೋದಿಲ್ಲ ಅಂತ. ಅದು ದೈವ ಮತ್ತು ಕರ್ಮ ಎರಡು. ಬಟ್ ಇದಕ್ಕಿಂತ ಮುಖ್ಯವಾದ ಪ್ರಶ್ನೆ ಇರೋದು, ಈ ರೀತಿಯ ತಾತ್ವಿಕತೆ ಇರುವ ಧರ್ಮ ಒಂದು ಕಡೆ ಇದೆ, ಈ ರೀತಿಯ ತಾತ್ವಿಕತೆ ಇಲ್ಲದೇ ಇರುವ ಇನ್ನೊಂದು ಧರ್ಮ ಕೂಡ ಇನ್ನೊಂದು ಕಡೆ ಇದೆ. ನಮಗೆ 2 ಆಪ್ಷನ್ಸ್ ಇವೆ. ಅದು ಶೈವ ಧರ್ಮದಲ್ಲಿ ವೀರಶೈವ ಧರ್ಮ ಅಂತ ಇವತ್ತ್ಯಾರೋ ಚರ್ಚೆಗೊಳಗಾಗಿದೆ, ಅದು ಬೇರೆ. ಶೈವ ಅಂದ್ರೆ ಶಿವನ ಧರ್ಮ. ಈ ಧರ್ಮದಲ್ಲಿ ಈ ರೀತಿಯ ದ್ವಿಜ ಕಲ್ಪನೆ, ಅದ್ವೈತ ಕಲ್ಪನೆ ಯಾವೂ ಇಲ್ಲದೆ ಮನುಷ್ಯನನ್ನು ಸಮಾನವಾಗಿ ಕಾಣುವ ಭಾವನೆಗಳು ಯಾವುವು, ಹೇಗೆ ಮನುಷ್ಯ ಬದುಕಬೇಕು ಅನ್ನುವ ಕಲ್ಪನೆ ಇದೆ. ಅದು ಬೌದ್ಧ ಧರ್ಮದಲ್ಲಿ ಕೂಡ ಬೌದ್ಧ ಅಂಬೇಡ್ಕರ್ ಅವರೊಂದು ಮಾತನ್ನು ಹೇಳ್ತಾರೆ, ನಾನು ಯಾಕೆ ಬೌದ್ಧ ಧರ್ಮವನ್ನು ಒಪ್ಪಿಕೊಂಡೆ ಅಂದರೆ ಮನುಷ್ಯನ ನಡುವಿನ ಸಂಬಂಧದ ಪ್ರತಿಷ್ಠಾಪನೆ ಇರೋದ್ರಿಂದ, ಆ ತತ್ವ ಇರೋದ್ರಿಂದ ನಾನು ಅದನ್ನು ಒಪ್ಕೊಂಡಿದ್ದೀನಿ. ಮನುಷ್ಯ ಮತ್ತು ದೇವರ ನಡುವಿನ ಸಂಬಂಧಕ್ಕಾಗಿ ನಾನು ಒಪ್ಪೋದಿಲ್ಲ. ಮೋಕ್ಷ ಇದೆ ಇನ್ನೊಂದು ಇದರಲ್ಲಿ ಅಂತ ಹೇಳಿದ್ರೆ ನನಗೆ ಅದು ಒಪ್ಪಿಗೆ ಆಗೋದಿಲ್ಲ. ಆದ್ದರಿಂದ ನಾನು ಬದುಕಬೇಕು ಅನ್ನೋದು, ನಾನು ಬದುಕಿರುವ ಕಾಲಮಾನದಲ್ಲಿ ನನಗೆ ಸಮಾನ ಗೌರವ ಇನ್ನೊಬ್ಬ ಮನುಷ್ಯನಿಂದ ಸಿಗ್ತದೆಯೇ ಇಲ್ವೇ ಅನ್ನೋದು ಪ್ರಶ್ನೆ ಅಂತ ಹೇಳ್ತಾರೆ. ನಾನು ನಿಜವಾಗ್ಲೂ ಆಲೋಚನೆ ಮಾಡುವಾಗ, ಹೀಗೆ ದೀಕ್ಷೆ ತಗೊಂಡ್ರೆ ಮಾತ್ರ ನಿಮಗೆ ಗೌರವ ಸಿಗ್ತದೆ ಅಂತ ಅನ್ನೋದಾದ್ರೆ ಅಂತ ದೀಕ್ಷೆ ಯಾಕೆ? ಅಂದ್ರೆ ಮತ್ತೆ ನಮ್ಮನ್ನು ಕೀಳರಿಮೆ ತಲುಪಿಸ್ತಾರಂತೆ. ನೀವು ಹೇಳೋ ಪ್ರಕಾರ ಪೇಜಾವರ ಸ್ವಾಮಿಗಳು ಹೇಳ್ತಿರೋದು, ನಾನು ದೀಕ್ಷೆ ಕೊಡ್ತೀನಿ ಅಂದ್ರೆ ಈ ದೀಕ್ಷೆ ಕೊಡುವುದರಿಂದ ನಿನಗೆ ಮುಕ್ತಿ ಸಿಗ್ತದೆ, ಇಲ್ಲದೆ ಇದ್ರೆ ಮುಕ್ತಿ ಇಲ್ಲ ಅನ್ನೋ ಭಾವನೆ ಕೂಡ ಇದೆ. ಎರಡನೇದು, ಹೀಗೆ ಕೊಡುವ ಮೂಲಕ ನಾನು ಶ್ರೇಷ್ಠ, ನಿನ್ನನ್ನು ನನ್ನ ಶ್ರೇಷ್ಠತ್ವಕ್ಕೆ ಕೊಂಡು ಹೋಗ್ತೇನೆ ಅಂತ ಅನ್ನುವ ಭಾವನೆ ಕೂಡ ಇಲ್ಲಿ ಈ ಪ್ರಶ್ನೆ ಒಂದು ಅಂಶವನ್ನು ಗಮನಿಸಬೇಕು. ಶ್ರೀಪಾದಂಗಳವರು ದೀಕ್ಷೆ ಕೊಡ್ತೇನೆ ಅಂತ ಘೋಷಣೆ ಮಾಡಿದ್ದು ತಮ್ಮ ಮೇಲ್ಮೆಗೆ, ತಮ್ಮ ಒಂದು ಅಡಿಯಾಳುಗಳು ಜಾಸ್ತಿ ಆಗ್ತಾರೆ ಅವರ ಸಂಖ್ಯೆ ಅನ್ನೋ ಕಾರಣಕ್ಕಲ್ಲ. ಇದರ ಸಂದರ್ಭ ಹೇಗೆ ಬಂತು ನಾನು ಹೇಳ್ತೇನೆ. ಕನಕನಿಗೆ ಒಂದು ಸ್ಥಾನಮಾನ ಕೊಡಬೇಕು, ನಮ್ಮ ಪೀಠಕ್ಕೆ ಗೌರವ ಕೊಡಬೇಕು ಕೇಳಿದಾಗ ಕನಕನ ಸಿದ್ಧಾಂತವನ್ನು ನೀವು ಒಪ್ಪಿದ್ರೆ ಕನಕನಿಗೆ ಕೊಡೋ ಗೌರವವನ್ನು ನಿಮ್ಮ ಪೀಠಕ್ಕೆ ಕೊಡ್ತೇವೆ ಅಂತ. ತಾಯಿಯ ವಿಧೇಯ ಮಗ ಅಂದ್ರೇನು? ನಾನು ತಾಯಿ ಹೇಳಿದ್ದು ಒಂದು ಮಾತು ಕೇಳೋದಿಲ್ಲ, ತಾಯಿಗೆ ವಿಧೇಯ ಅನ್ನೋದಕ್ಕೆ ಅರ್ಥ ಇಲ್ಲ. ಕನಕನ ಸಿದ್ಧಾಂತ ವೈಷ್ಣವ ಸಿದ್ಧಾಂತ. ಇವತ್ತು ಕನಕಪೀಠದ ಗುರುಗಳು ಏನು ಹೇಳೋಕೆ ಶುರು ಮಾಡಿದ್ರು ಅಂದ್ರೆ ಕನಕ ವೈಷ್ಣವನೇ ಅಲ್ಲ. ಪೇಟೆಂಟ್ ಮಾಡ್ತಾ ಇದ್ದಾರೆ, ಕನಕನ ಪೇಟೆಂಟ್ ಮಾಡ್ತಾ ಇದ್ದಾರೆ. ಪೇಟೆಂಟ್ ಮಾಡಲಿಲ್ಲ ನಾವು. ನೋಡಿ, ನಿಮಗೆ ಪೂರಕವಾಗಿ ಹೇಳ್ತೀನಿ. ಕನಕದಾಸರ ಬಗ್ಗೆ ಅವರು ವೈಷ್ಣವ ಧರ್ಮದ ಅನುಯಾಯಿಗಳು ಅಂತ ಅನ್ನೋದನ್ನ ಕನಕಾನುಯಾಯಿಗಳೇ ಒಪ್ತಾ ಇಲ್ಲ, ಬೇರೆಯವರು ಬಿಟ್ಬಿಡಿ. ಆದರೆ ವೈಷ್ಣವ ಪಂಥದ ಅನುಯಾಯಿಗಳು ಕನಕನನ್ನ ವೈಷ್ಣವ ಪಂಥಕ್ಕೆ ಸೇರಿಸ್ಕೊಂಡ್ಬಿಟ್ಟಿದ್ದಾರೆ. ಅವನು ಅಲ್ಲದೆ ಇದ್ರು ಹೋಗಿದೆ ಅಂತ ಅದು ಒಂದು ಪೇಟೆಂಟ್. ಎರಡನೇದು, ನೀವು ಸೇರಿಸ್ಕೊಂಡಿದ್ದೀರಿ ಆದರೆ ಕಿಂಡಿಯಲ್ಲೇ ದರ್ಶನ ಕೊಡ್ತೀರಿ, ಒಳಗೆ ಸೇರಿಸ್ಕೊಂಡಿಲ್ಲ, ಆ ಪ್ರಶ್ನೆ ಕೂಡ ಇದೆ. ಅಲ್ಲ, ಎಲ್ಲರೂ ಕಿಂಡಿಯಿಂದ ನೋಡೋದು ಅಂತ, ಎಲ್ಲರೂ ಕನಕನನ್ನ ಆ ಸಮುದಾಯ ಒಪ್ಪಿಕೊಂಡಿದ್ದು. ಕನಕ ಪೀಠಕ್ಕೆ ಇತ್ತೀಚಿನ ಇತಿಹಾಸ, 2ನೇ ಸ್ವಾಮಿಗಳು ಇವರು ಆ ಪೀಠದಲ್ಲಿ ಬಂದವರು. ಆದರೆ ಕನಕನನ್ನು ಮೊದಲಿಂದ ನಮ್ಮವರು ಅಂತ ಮಾಡಿಕೊಂಡವರು ಈ ವೈಷ್ಣವ ಸಂಪ್ರದಾಯದವರು. ಅವರನ್ನು ಅದುವರೆಗೆ ಕನಕನ ಸಿದ್ಧಾಂತ ಏನು, ನಾವು ಕನಕನ ಅನುಯಾಯಿಗಳು, ನಮ್ಮ ಸಮಾಜದಲ್ಲಿ ಕನಕ ಒಂದು ದೊಡ್ಡ ಪರಿವೇನೇ ಇರಲಿಲ್ಲ. ಅರ್ಧಸ್ಬಿಟ್ರೆ ನೀವು ಮಾಡ್ಕೊಂಡಿದ್ರಲ್ಲ, ಈಗ ಮಾಡ್ಕೊಂಡಾಗ ಕುರುಬರನ್ನ ನೀವು ಅವ್ರದ್ದು ಕನಕದಾಸ ಕೃಷ್ಣನ ಭಕ್ತರಾದ ತಕ್ಷಣ ಕುರುಬರೆಲ್ಲರೂ ಕೃಷ್ಣನ ಭಕ್ತರಾಗಂತ ಬಯಸೋದೇ ತಪ್ಪು ಅಂತ ಯಜಮಾನಿಕೆ ಆಗುತ್ತೆ. ಹೇಳಿಲ್ಲ, ನಾವು ಹೇಳಿ ನೀವು ಭಕ್ತರಾಗಿ ಅಂತ ಹೇಳಲೇ ಇಲ್ಲ. ಅವರೇನು ಮಾಡಿದ್ರು, ನಮಗೆ ಸ್ಥಾನಮಾನ ಕೊಡಿ,
ನನ್ನ ಗುಲಾಮರಾಗಬೇಡಿ ಕನಕನ ಗುಲಾಮರಾಗಿ ಅಂತಂದ್ರೆ ಅದು ಅದೇ ಅದರ್ಥ ನೋಡಿ, ಕನಕನ ಗುಲಾಮರು ಅಂದ್ರೆ ಕಾಲು ತೊಳೆದು ನೀರು ಕುಡೀರಿ ಅಂತ ಅರ್ಥ ಅಲ್ಲ. ಕನಕ ನಂಬಿದ ಸಿದ್ಧಾಂತವನ್ನು ನೀವು ನಂಬಿದ್ರೆ ಕನಕನ ಗುಲಾಮರು ಅಂತ ಅರ್ಥ. ಹೊರತು ಈ ಮಾತಿಗೆ ಸಹಮತ ಇದೆ. ಕನಕದಾಸರು ತಮ್ಮ ಇಡೀ ಕಾವ್ಯದಲ್ಲಿ ಇಡೀ ಕೀರ್ತನೆಗಳಲ್ಲಿ ಪ್ರತಿಪಾದನೆ ಮಾಡಿದ್ದು ಸಮಾನತೆಯ ತತ್ವವನ್ನ. ಆಮೇಲೆ ಜಾತಿಯ ವಿರುದ್ಧ ಹೋರಾಟ ಮಾಡಿದವರು, ಜಾತಿಯ ವಿರುದ್ಧ ತಮ್ಮ ಅಭಿಪ್ರಾಯಗಳನ್ನು ನೀಡಿದವರು. ಆದ್ರೆ ವೈಷ್ಣವ ಪರಂಪರೆಯವರು ಎಲ್ಲೂ ಕೂಡ ಜಾತಿ ಹೋಗಬೇಕು, ಜಾತಿಗಳ ನಡುವೆ ಸಮಾನತೆ ಬರಬೇಕು ಅನ್ನೋ ಮಾತನ್ನ ಅಪ್ಪಿತಪ್ಪಿ ಕೂಡ ಎಲ್ಲಿ ಆಡೋದಿಲ್ಲ. ಮತ್ತು ತಮ್ಮ ಮಠಗಳಲ್ಲಿಯೇ ಜಾತಿಯ ಅಸಮಾನತೆಯನ್ನು ನಾವು ಮಧ್ಯಾಹ್ನ ಕೂಡ ಭಟ್ರ ಜೊತೆ ಚರ್ಚೆ ಮಾಡಿದ್ದೇನೆ. ಪಂಕ್ತಿ ಭೇದ ಇದೆ, ಪಂಕ್ತಿ ಭೇದ ಕೂಡ ಜಾತಿ ಪದ್ಧತಿಯ ಪಾಲನೆಯ ಒಂದು ಭಾಗ, ಅದೇನು ಬೇರೆ ಅಲ್ಲ. ಆಮೇಲೆ ಕನಕನನ್ನ ನೀವು ಹೇಗೆ ಪ್ರೀತಿಯಿಂದ ಬಹಳ ಇದರಿಂದ ನಮ್ಮ ಶ್ರೀ ವೈಷ್ಣವ ಅಂತ ಹೇಳಿ ಒಪ್ಕೊಳ್ತಾ ಇದ್ದೀರೋ, ಹಾಗೆ ಕನಕನ ಆದರ್ಶಗಳನ್ನು ನೀವೆಲ್ಲ ಬಿಟ್ಟುಬಿಟ್ಟಿದ್ದೀರಿ. ನಾನು ಬಂದೆ ಕಲ್ಕೂರ ನಿಮ್ಮನ್ನು ಕೇಳ್ತೀನಿ. ಪೇಜಾವರ ಶ್ರೀಗಳು ಈ ರೀತಿಯ ವಿಚಾರಗಳನ್ನು ತರೋ ಮೂಲಕ ಒಂದು ರೀತಿ ಜ್ವಲಂತ ಸಮಸ್ಯೆಗಳಿಂದ ದಾರಿ ತಪ್ಪಿಸೋ ಪ್ರಯತ್ನ ಅನ್ನುವಂಥದ್ದು ಅವರ ವಿರೋಧಿಗಳು ಮಾಡುವಂಥ ಗಂಭೀರ ಆರೋಪ. ಮತ್ತು ಅದರಲ್ಲಿ ಪದೇ ಪದೇ ಅವರು ಪ್ರಯತ್ನವನ್ನು ಕೂಡ ಮಾಡ್ತಾರೆ ಅನ್ನೋದು. ಅದು ಸಾಮಾಜಿಕವಾಗಿ ನಾನು ಸುಧಾರಣೆ ಹೆಜ್ಜೆನ ಇಡ್ತಾ ಇದ್ದೀನಿ, ಕೆಲವರು ಅದನ್ನು ವಿರೋಧ ಮಾಡ್ತಾರೆ. ನಾನು ಚರ್ಚೆಗೆ ಸಿದ್ಧ, ಒಬ್ಬೊಬ್ಬನು ಕೂಡ ಚರ್ಚೆಗೆ ಬರಲಿ ಅನ್ನೋ ರೀತಿ ಮಾತಾಡ್ತಾರೆ ಪೇಜಾವರ ಶ್ರೀಗಳು. ಆದರೆ ಎಲ್ಲೋ ಒಂದು ಕಡೆ ಈ ವಿಚಾರದಿಂದಾಗಿ ಅಲ್ಲಿ ಅಷ್ಟಮಠಗಳು ಕೂಡ ಪೇಜಾವರ ಜೊತೆಗೆ ಬೆಂಬಲಕ್ಕೆ ನಿಲ್ಲುತ್ತವ ಅನ್ನುವಂಥ ಪ್ರಶ್ನೆ ಇದೆ. ಅಲ್ಲ, ಅದು ಸಂಪೂರ್ಣ ಸ್ವಾಯತ್ತಿ ಇರುವಂಥ ಒಂದು ವ್ಯವಸ್ಥೆ, ಖಾಸಗಿ ವ್ಯವಸ್ಥೆ ತಾನೇ. ನೀವು ಅವಾಗ ಹೇಳಿದ, ಅವಾಗ ಮಾತು ಅರ್ಧಕ್ಕೆ ನಿಂತಿತ್ತು. ಇನ್ನೊಂದು ಕನಕ ಅಲ್ಲಿ ಪೀಠಕ್ಕೆ ನೀವು ತಯಾರಿದ್ದಾರಾ ಅಂತ. ಯಾಕೆ ಹೇಗೆ ರಾಘವೇಂದ್ರ ಮಠ ಅಂತ ಆಗಿದೋ, ಈಗ ನಾರಾಯಣ ಗುರುಗಳು ಇಲ್ಲಿ ಸರ್ವಜಾತಿಗಳು ಇದನ್ನು ಒಂದು ವ್ಯವಸ್ಥೆಗೆ ತಂದವರು, ನಾವು ಗೌರವಿಸುವ ವ್ಯಕ್ತಿ. ನಾರಾಯಣ ಗುರುಗಳ ಮಠದಲ್ಲಿ ಆಗಲಿಲ್ವಾ, ಅಥವಾ ರಾಮಕೃಷ್ಣ ಮಠ ಆಗಲಿಲ್ವಾ? ಹಾಗೆ ಯಾಕೆ ಕನಕನ ಮಠ ಅಲ್ಲಿ ಆಗಬಾರ್ದು? ನಾವಂತೂ ಖಂಡಿತ ಗೌರವಿಸ್ತೇವೆ, ಮಾಡಬಹುದಲ್ಲ ಈಗಿನವರೆಲ್ಲ ಭಕ್ತರೆಲ್ಲ ಸೇರಿಕೊಂಡು, ಅದರ ಬಗ್ಗೆ ಆಕ್ಷೇಪ ಇಲ್ಲ. ಹಾಗಾಗಿ ಹೇಗೆ ಜವಾಬ್ದಾರಿ ಆಗ್ತಾರೆ? ಮಾಡ್ಲಿ ತಾನೆ. ಈಗ ವಿಶ್ವನಾಥ್ ಅವ್ರ ಬೇಡಿಕೆ ಇರೋದು ಉಡುಪಿಲ್ ಮಾಡಿ ಕನಕ ಮಠನ, ಅಲ್ಲಿಗೆ ಬರ್ತೀವಿ ಅಂತ. ಯಾಕೆಂದ್ರೆ ಕನಕದಾಸರು ಅಲ್ಲಿ ತಾನೇ ಮುಖ್ಯವಾಗಿದ್ದು. ನೋಡಿ, ಒಂದು ಮಾತನ್ನ ಗಮನಿಸಬೇಕು ಸ್ವಾಮಿ. ಉಡುಪಿಯಲ್ಲಿ ರಾಘವೇಂದ್ರ ಮಠ ಇದೆ, ಶ್ರೀಪಾದರಾಯರ ಮಠ ಇದೆ, ಉತ್ತರಾದಿ ಮಠ ಇದೆ, ಒಂದು ನಿಮಿಷ, ಶಂಕರ ಮಠ ಇಲ್ಲ. ಯಾಕೆ ಹೇಳಿ? ಅವ್ರು ಕೇಳಕ್ ಬರ್ಲಿಲ್ಲ. ಯಾಕೆ ಅಂದ್ರೆ ಒಂದೇ ನಾನು ಮುಗಿಸ್ತೇನೆ. ಯಾಕೆ ಶಂಕರ ಮಠ ಇಲ್ಲ? ಅದು ಒಂದು ಆಸ್ತಿಕ ಸಮಾಜದ ಮಠ. ಯಾಕೆ ಅಂದ್ರೆ ಮಧ್ವಾಚಾರ್ಯರ ಸಿದ್ಧಾಂತಕ್ಕೂ ಅವರ ಸಿದ್ಧಾಂತಕ್ಕೂ ವ್ಯತ್ಯಾಸ ಇದೆ. ಹಾಗಿದ್ರೆ ಕನಕಪೀಠವನ್ನು ನಮಗೆ ಅಲ್ಲೊಂದು ಮಾಡಿಕೊಡಿ ಅಂತ ಕೇಳಬೇಕಾದ್ರೆ, ನೀವು ಮಧ್ವ ಸಿದ್ಧಾಂತದ ಯಾವುದನ್ನು ಅನುಸರಿಸಿದ್ದಾರೋ ಕನಕದಾಸರು, ಆ ಸಿದ್ಧಾಂತವನ್ನು ಅನುಸರಿಸಿದ್ರೆ ಮಧ್ವ ಸಿದ್ಧಾಂತದ ಒಳಗಡೆ ಬರ್ತದೆ, ಅಲ್ಲಿ ಕನಕ ಮಠಕ್ಕೆ ಅವಕಾಶ ಆಗುತ್ತೆ. ನಾವು ಕನಕ ಮಠವನ್ನ ವಿರೋಧಿಸುವವರಲ್ಲ. ಅಲ್ಲ, ಅಷ್ಟಮಠ ಸರ್ಕಾರ ವಾಪಸ್ ತಗೊಳ್ಳಿ ಅಂತ ಹೇಳ್ತಾರೆ. ಪ್ರಶ್ನೆ ಇರೋದೇನು ಅಂದ್ರೆ, ಕನಕ ಮಠವನ್ನ ಮಾಡಿ ಅಂತ ಕೇಳ್ತಿರೋದು ಯಾಕೆಂದ್ರೆ ಕನಕದಾಸರು ಮಧ್ವ ಮಠದ ವ್ಯಾಪ್ತಿಗೆ ಬರೋದಿಲ್ಲ ಅನ್ನೋದು ನಿಮ್ಮ ಅಭಿಪ್ರಾಯ. ಆದ್ರಿಂದ ಕನಕ ಮಠವನ್ನು ಮಾಡಿ ನಿಮ್ಮ ಅಭಿಪ್ರಾಯ ಅವನ ಮಧ್ವ ಸಿದ್ಧಾಂತದ ಒಳಗೆ ಬರ್ತಾರೆ ಬರೋದಾದ್ರೆ ನೀವು ಕನಕ ಮಠ ಅಂತ ಮಾಡಿ ನಮ್ಮ ಅಭಿಪ್ರಾಯಗಳನ್ನು ಗೌರವಿಸಿ ಅಂತ ಗೌರವಿಸ್ತೇವೆ. ನೀವು ಮೊದಲು ಏನ್ ಮಾಡಬೇಕು ಅಂದ್ರೆ, ಕನಕ ಒಪ್ಪಿದ ಸಿದ್ಧಾಂತವನ್ನು ನೀವು ಎಲ್ಲರಿಗೂ ಹೊರಟಿದ್ದೀರಿ ಅಂದ್ರೆ, ಒಪ್ಪಿದಾರ ಒಪ್ಪಿಲ್ಲ ಅಂತ ಹೇಳ್ಬಿಟ್ಟು ಯಾವ ಪ್ಯಾರಾಮೀಟರ್ ಅಳಿತೀರಿ, ಯಾವ ಸ್ಟೆಥೋಸ್ಕೋಪ್ ಅಳಿತೀರಿ? ಹೇಳ್ತೇನೆ ನೋಡಿ. ಕನಕನ ಕೀರ್ತನೆಯಲ್ಲಿ ಒಂದು ಇದು ವ್ಯಾಸರಾಜರು ತಮ್ಮ ಮಠದಲ್ಲಿ ಕನಕನಿಗೆ ದೀಕ್ಷೆ ಕೊಟ್ಟು ತೀರ್ಥಪ್ರಸಾದವನ್ನು ಕೊಟ್ಟಾಗ ಕನಕದಾಸರು ಹಾಡಿದ ಪದ, ಹರಿತೀರ್ಥ ಪ್ರಸಾದ ಜಿಹ್ವೆಗೆ ದೊರಕಿತು, ಹರಿದಾಸರು ಎನ್ನ ಬಂಧುಗಳಾದರು, ಹರಿಯ ಮುದ್ರೆ ಆಭರಣವಾಯಿತು. ಇದೇನರ್ಥ ಅಂದ್ರೆ ಹಾಕೋಬೇಕು. ಹಾಕೊಂಡಿದ್ದಾರೆ, ಆಭರಣ ಆಯಿತು ಅಂದ ಮೇಲೆ ಸೀಮಿತವಾಗಿ ಇದೇ ಕನಕದಾಸರು ಹೇಳಿರೋ ಕೀರ್ತನೆಯಲ್ಲಿ ಕುಲವೆಂದು ಒಡೆದಾಡದರಿ ಕುಲದ ನೆಲೆಯನೇನಾದರೂ ಬಲ್ಲಿದ ಅಂದ್ರೆ ಇದು ಅವೈಜ್ಞಾನಿಕವಾದದ್ದು, ಮೂರ್ಖತನದ್ದು. ಇದನ್ನು ಬಿಟ್ಟು ಮನುಷ್ಯರಂತೆ ಬಾಳಿ ಅಂತ ಹೇಳಿದ್ರು. ನೋಡಿ, ಇಂತ ಅನೇಕ ಕೀರ್ತನೆಗಳಿವೆ, ಒಂದಲ್ಲ ಅನೇಕ ಕೀರ್ತನೆಗಳಿವೆ. ಆದ್ರೆ ನಮಗೆ ಅನುಕೂಲವಾದ ಒಂದು ಸರಳ ಒಂದು ವಿಚಾರ ಏನಂದ್ರೆ, ಈಗ ಕನಕನ ಸಿದ್ಧಾಂತ ಒಪ್ಕೊಳ್ಳೋದು ಅಂತಂದ್ರೆ ಕುರುಬರೆಲ್ಲರೂ ಕೂಡ ಕನಕದಾಸರ ಹಾಡುಗಳನ್ನು ಹಾಡ್ತಾ ಇರಬೇಕು, ಮುದ್ರೆಗಳನ್ನು ಹಾಕೋಬೇಕು. ಉಡುಪಿ ಮಠಕ್ಕೆ ಮಠದ ಭಕ್ತರಲ್ಲ, ನಮ್ಮ ಭಕ್ತರಲ್ಲ, ಖಂಡಿತ ಅಲ್ಲ. ನಮಗೆ ಬೈರಿಬೇಕಾದ್ರೆ ಆದ್ರೆ ಕನಕ ಒಪ್ಪಿದ ಸಿದ್ಧಾಂತವನ್ನು ನೀವು ಒಪ್ಪಿಕೊಳ್ಳಿ. ನಾನು ಕೊನೆಯದಾಗಿ ಶರಣರ ಒಂದು ವಚನ ಹೇಳ್ತೀನಿ, ಖಂಡಿತವಾಗಿ ಈ ಚರ್ಚೆ ಮುಗಿಸೋಣ. ಮರ್ತ್ಯಲೋಕ ಎಂಬುದು ಕರ್ತಾರ್ನ ಕಮ್ಮಟವಯ್ಯ, ಇಲ್ಲಿ ಸಲ್ಲುವರು ಅಲ್ಲಿಯೂ ಸಲ್ಲುವರಯ್ಯ,
ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರೆ, ಬಹುತೇಕ ಕನಕದಾಸಿಗೆ ಸೂಟ್ ಆಗುತ್ತೆ. ಖಂಡಿತವಾಗಿ. ಅಲ್ಲ ಈ ಸಿದ್ಧಾಂತ ತಾನೇ ಕನಕದ್ದು ಅಂತ ಹರಿದಾಸ್ ಭಟ್ರೆ. ನೋಡ್ರಿ, ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರೆಯ. ಕನಕದಾಸರು ಕುಲವನ್ನು ನಿಂದಿಸಿದ್ದಾರೆ, ಹೌದು. ಪುರಂದರದಾಸರು ವಿಶ್ವಮಾನವ- ಪಂಡಿತರನ್ನ ನಿಂದಿಸಿದ್ದಾರೆ, ಆದರೆ ಅವರು ಬದುಕಿದ್ದು ಪಂಡಿತರ ಮಧ್ಯದಲ್ಲಿ. ಕನಕದಾಸರು ಕುಲವನ್ನು ನಿಂದಿಸಿದ್ರು, ಮಠದಲ್ಲಿ ಯಾವತ್ತೂ ಕೂಡ ಕೃಷ್ಣನ ಪೂಜೆ ಕೊಡಿ ಅಂತ ವ್ಯಾಸರಾಯ ಅಲ್ಲ, ನಮಗೆ- ಹೇಳಿಲ್ಲ. ಅಲ್ಲ, ಹನುಮಂತ ಕೇಳಿದ್ರೆ ನಾನು ಒಪ್ಕೊತೀನಿ. ನೋಡಿ, ಇವ್ರು ಹೇಳಿದ್ದು ಹರಿದಾಸ್ ಭಟ್ರು ಹೇಳಿದ್ದು correct ಆಗಿದೆ. ಪೂರ ಮುಗಿಸ್ತೇನೆ ನಾನು. ಪುರಂದರದಾಸರು ನೋಡಿ, ಪಂಡಿತರನ್ನ ನಿಲ್ಲಿಸಿ ಅವ್ರ ನಡುವೆ ಇದ್ರು. ಒಂದ್ ನಿಮಿಷ. ಕನಕದಾಸರು ಕುಲವನ್ನು ನಿಂದನೆ ಮಾಡಿ ಕುಲವನ್ನ- ಕುಲ ಪಾಲನೆ ಮಾಡೋರ್ ಜೊತೆಲ್ಲ ಇದ್ರು ಪಾಪ ನೋಡಿ, ಕೊನೆವರೆಗೆ. ಇದು ಅವ್ರ ದೈವ ಅದು. ಕನಕದಾಸರು ಮಾತ್ರ ಅಲ್ಲ, ಪುರಂದರದಾಸರು ಕೂಡ ಕುಲವನ್ನು ನಿಂದನೆ ಮಾಡಿದ್ದಾರೆ. ಅರ್ಥ ಏನಂದ್ರೆ ಕೇವಲ ಕುಲವನ್ನು ದಂಬಾಚಾರಕ್ಕೆ ಎಸ್, ಉಪಯೋಗಿಸಬೇಕು. ಕೊನೆಯದಾಗಿ ಇಷ್ಟೇ ಸರಳವಾಗಿರ್ತಕ್ಕಂಥದ್ದು. ನೀವು ಯಾವುದೇ ದೀಕ್ಷೆ ಕೊಡಿ, ಹನುಮಂತ ಕೇಳುವಂಥದ್ದು ಅಥವಾ ಆ ರೀತಿ ಆಲೋಚನೆ ಮಾಡುವಂಥ ಕೇಳೋದು, ಖಂಡಿತ ಪಾಮರರ ಮಧ್ಯೆ ಯಾಕೆ ಅಂತರ ಮಾಡ್ತೀರಿ? ಜಾತಿಯ ತಾರತಮ್ಯ ಬೇಡ, ಕನಕದಾಸ ಇದ್ದಿದ್ದು ಹೇಗೋ ಹಾಗೆ ಇರಲಿ ಅನ್ನುವಂಥದ್ದು. ಆದರೆ ಹಾಗೆ ಇರ್ಲಿಂತಾದ್ರೆ ಅಷ್ಟೇ ಅಲ್ಲ ಅವ್ಗ. ನೋಡಿ, ಎಲ್ಲ ಮನುಷ್ಯರನ್ನ ನಾವು- ಸಮಾನವಾಗಿ ಕಾಣಿ ಅಂತ. ನಾವು- Yes, ಎಲ್ಲರನ್ನ. ಇವನು ಸ್ಪೃಶ್ಯ, ಇವನು ಪೃಶ್ಯ, ನೋಡಿ. ಇವನು ದ್ವೈತಿ, ಇವನು ಅದ್ವೈತಿ, ಈ ತಾರತಮ್ಯ ನೋಡಿ. ಬೇಡ. ಭಟ್ರೆ. ಎಲ್ಲರನ್ನೂ ಸಮಾನವಾಗಿ ಕಾಣಿ ಅನ್ನೋದು ನಮ್ಮ ಭಟ್ರೆ. ತತ್ವ. ಕನಕದಾಸರ ತಂಟೆಗೆ ನಾವು ಬರಲಿಲ್ಲ. ಕನಕ ಜನಾಂಗದ ಅಂದ್ರೆ ಕುರುಬರ ತಂಟೆಗೆ ನಾವು ಬರಲಿಲ್ಲ. Yes, ಕನಕನ ಆದ್ರೆ ಬಿಟ್ಬಿಡಿ. ಅವರೇ ಉಡುಪಿಯ ಒಂದು ಸಂಪ್ರದಾಯವನ್ನು ಮುರಿದು ನಾವು ಕೃಷ್ಣ ಮಠಕ್ಕೆ ನುಗ್ತೇವೆ. ನಾವು ಬಹಳ ಸಮಾಜ ದ್ವೇಷ ಅಲ್ವೇ? ಅಲ್ಲ, ಈ ಚರ್ಚೆಯ ಮೂಲ ವಸ್ತು ಇಷ್ಟನೇ. ಕನಕನ್ನ ಎಲ್ಲರೂ ಬಿಟ್ಬಿಡಿ, ಅವ್ರು ಮುಕ್ತವಾಗಿರಲಿ, ವಿಶ್ವ ಸಂದೇಶ ಸಾರದಂಥವ್ರು ವಿಶ್ವ ಮಾನವನಾಗಿ ವಿಶ್ವ ಸಂತನಾಗಿರಲಿ ಅಂತ ಬಯಸ್ತಾ ಈ ಕಾರ್ಯಕ್ರಮ ಮುಗಿಸ್ತೇನೆ. ಇದು ಇವತ್ತಿನ ನ್ಯೂಸ್ ಅವರ್ ನೇರ ದಿಟ್ಟ ನಿರಂತರ ಸುದ್ದಿಗೆ ನೋಡ್ತಾರೆ ಸುವರ್ಣ ನ್ಯೂಸ್.